ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡು. ನನಗೆ ನಿಂಗೆ ತಮಾಷೆನಾ? ಅಯ್ಯೋ ಇಲ್ಲ ಸರ್, ಏನಾಯ್ತು ಸರ್? ಮುಟ್ಬೇಡ ನೀನು. ಏನು ಇಲ್ದೇನೆ ನನಗ್ ಸೂಜಿ ಚುಚ್ಚಿಸ್ತೀಯಾ? ಆನಂದ್ ಹೇಳ್ದ ಅಂತ ನಾನು ಬಾಯಿ ಮುಚ್ಚಕ್ ಬರ್ತೀಯಾ? ನಿನ್ನ ಸರ್ ಇಲ್ಲ ಸರ್, ನಿಮ್ಗೊಂದು ವಿಷಯ ಗೊತ್ತಾ? ಪುಷ್ಪಕ್ ಸರ್ ಇಂದ ಹಿಡಿದು ಆ ಮಾಮವರೆಗೂ ಎಲ್ರು ಆ ಮೈನ ಚೆನ್ನಾಗಿರ್ಲಿ ಅಂತ ಎಲ್ರು ಬಲವಂತ ಮಾಡಿ ಅವಳನ್ನ ಕರ್ಕೊಂಡೋಗಿ ಚೆಕಪ್ ಮಾಡ್ಸಿದ್ರು, ಗೊತ್ತಾ ನಿಮ್ಗೆ? ಅಂಥದ್ರಲ್ಲಿ ನೀವು ನನ್ನ ಪಾಲಿನ ದೇವ್ರು. ನೀವು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ನಂಗೆ ಇಷ್ಟ ಇರಲ್ವಾ? ನೋಡ, ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ನನ್ ಪಿತ್ತ ನೆತ್ತಿಗೇರಕ್ ಮುಂಚೆನೆ ಹೊರಟೋಗೋ, ಇಲ್ಲ ಅಂದ್ರೆ ತಗದ ನೀನ್ ಮುಟ್ ಮತ್ ನೋವು ಕೊಡ್ಬೇಡ ನನಗೆ, ಸುಮ್ನೆ ಹೋಗೋ. ಸರ್ ನೋವಾಗಿದ್ಯಾ? ಸರ್ ಇಟ್ಕೊಳ್ಳ. ಬೇಗ ಹುಷಾರಾಗ್ಲಿ ಸರ್. ನಡಿಯ. ಅಯ್ಯೋ ಅಮ್ಮ, ಅಯ್ಯೋ ಬಾಲರಾಜ್. ಅಯ್ಯೋ ನಮಸ್ಕಾರ ಮೇಡಮ್. ಯಾಕ್ರಿ, ಏನಾಯ್ತು? ಗಾಡಿಲಿ ಏನಾದ್ರೂ ಬಿದ್ದು ಬಂದ್ರಾ? ಏನ್ ಮೇಡಮ್, ನೀವು ನಂಗೆ ತಮಾಷೆ ಮಾಡ್ತೀರಾ? ಇವಾಗ ನಿಮಗ್ ಸೂಜಿ ಚುಚ್ಚಿಸ್ಲಿಲ್ವಾ? ಅದೇ ತರ ನನಗೂ ಚುಚ್ಚಿಸಿದ್ರು. ಆದ್ರೆ ಸ್ವಲ್ಪ ಜೋರಾಗಿ ಚುಚ್ಬಿಟ್ರು, ನೋವು ಸ್ವಲ್ಪ ಜಾಸ್ತಿ ಆಗ್ತಿದೆ ಅಷ್ಟೇ. ಏನು ಸೂಚಿನಾ? ಏನ್ ಮಾತಾಡ್ತಿದ್ದೀರಾ? ಇದೇನ್ ಮೇಡಮ್ ಹೀಗ್ ಮಾತಾಡ್ತೀರಾ? ಏನು ಗೊತ್ತಿಲ್ದಿರೋ ತರ. ಇವತ್ ನಮ್ ಗಾರ್ಮೆಂಟ್ಸ್ ಅಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡಿಸಿ ಎಲ್ಲಾರ್ದು ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಓ ಮೈ ಗಾಡ್, ಬಾಲರಾಜ್ ಏನ್ ಹೇಳ್ತಿದ್ದೀರಾ? ಮೈನಾಗೂ ಮಾಡಿಸಿದ್ರಾ? ಚೆನ್ನಾಗಿ ಕೇಳಿದ್ರಿ ಮೇಡಮ್. ಈ ಕ್ಯಾಂಪ್ ಅರೇಂಜ್ ಮಾಡಿಸಿದ್ದೆ ಅವಳಿಗೋಸ್ಕರ ಅನ್ನೋ ತರ ಇತ್ತು. ಅದ್ಯಾವ ರೇಂಜ್ಗೆ ಅಂತೀರಾ ಮೇಡಮ್? ಆ ಮೈನಾ ಬೇಡ ಬೇಡ ಅನ್ನಕ್ಕೆ, ಅವಳು ಹಿಂಬಾಲಕರೆಲ್ಲ ಬಿಡಲ್ಲ ಅನ್ನಕ್ಕೆ. ಧ್ರುವ, ಪುಷ್ಪಕ್ ಸಾರು, ಆ ಜಯಂತಿ, ಮಮ, ಈ ಹೆಂಗೂಸ್ರೆಲ್ಲ ಅವಳನ್ನ ಎಳ್ಕೊಂಡ್ ಬಂದು ಕೋಳಿ ಅದುಮ್ದಂಗ್ ಅದ್ಮಿ ರಕ್ತ ಹೀರಿಸ್ಬಿಟ್ರು ಮೇಡಮ್. ಓ ಗಾಡ್, ಪುಷ್ಪಕ್ ಏನಕ್ಕೆ ಈ ತರ ಮಾಡ್ದ? ಬ್ಲಡ್ ರಿಪೋರ್ಟ್ ಬಂದ್ರೆ ಪುಷ್ಪಕ್ಕೂ ವಿಷಯ ಗೊತ್ತಾಗ್ಬಿಡುತ್ತೆ. ಏನ್ ಮಾಡೋದು? ಮೇಡಮ್ ಏನ್ ಯೋಚನೆ ಮಾಡ್ತಿದ್ರಾ? ಇಷ್ಟೆಲ್ಲ ಆದ್ಮೇಲೂ ನನಗೆ ಯಾಕ್ರಿ ನೀವು ಇನ್ಫಾರ್ಮ್ ಮಾಡಿಲ್ಲ? ನಿಮಗೆ ಇನ್ಫಾರ್ಮ್ ಮಾಡಕ್ಕೆ ನನಗೆ ವಿಷಯ ಗೊತ್ತಿದ್ರಲ್ವಾ ಮೇಡಮ್? ಗೊತ್ತಾದ್ಮೇಲಾದ್ರೂ ಒಂದ್ ಕಾಲ್ ಮಾಡಿ ಮೇಡಮ್ ಹೀಗ್ ನಡೀತಿದೆ ಅಂತ ಹೇಳ್ಬೋದಿತ್ತಲ್ವಾ? ನಿಮಗ್ ಕಾಲ್ ಮಾಡಕ್ಕೆ ನನ್ನ ಕೈಯೇ ಸರಿ ಇಲ್ಲ ಮೇಡಮ್. ಆ ಮೈನಾಗಾದ್ರೂ ಕೋಳಿ ಅದುಮ್ದಾಗ ಅದ್ಮಿ ರಕ್ತ ಹೀರ್ಬಿಟ್ರು. ಆದ್ರೆ ನನಗೆ ಇಷ್ಟ ದಿನ ಇದ್ದಿದ್ ಕೋಪ ಎಲ್ಲ ತೀರಿಸ್ಕೊಂಡು ಬೀದಿ ನಾಯಿ ಹಿಡ್ದು ನನ್ ರಕ್ತ ಹೀರ್ಬಿಟ್ರು ಮೇಡಮ್. ನಿಮಗ್ ವಿಷಯ ಗೊತ್ತಿಲ್ಲ ಅಂತ ನನಗೆ ಹೇಗ್ ಮೇಡಮ್ ಗೊತ್ತಾಗ್ಬೇಕು? ಅಲ್ಲ ಮೇಡಮ್, ಪುಷ್ಪಕ್ ಸರ್ ನಿಮ್ಗೆ ಏನು ವಿಷಯ ಹೇಳಿಲ್ವಾ? ಇಲ್ಲ. ಹೋಗ್ಲಿ ಮೇಡಮ್, ನಿಮ್ ಅರವಿಂದ್ ಸರ್ ನಿಮ್ಗೆ ಹೇಳಿಲ್ವಾ? ಅರವಿಂದ್ಗ ಯಾಕೆ? ಅವನ್ಗ ಗೊತ್ತಿತ್ತಾ? ಇದೊಳ್ಳೆ ಚೆನ್ನಾಯ್ತು ಮೇಡಮ್. ಗೊತ್ತಾ ಅಂತ ಕೇಳ್ತಿರಲ್ಲ, ಇದೆಲ್ಲ ಅರೇಂಜ್ ಮಾಡಿದ್ದೆ ಅರವಿಂದ್ ಸರ್. ಪುಷ್ಪಕ್ ಸರ್ ಅರವಿಂದ್ ಹೇಳಿನೇ ಈ ಕ್ಯಾಂಪ್ ಅರೇಂಜ್ ಮಾಡಿಸಿದ್ದು ಮೇಡಮ್. ಅಂದ್ರೆ ಅರವಿಂದ್ ನನ್ಗೆ ಯಾಕೆ ಏನು ಹೇಳಿಲ್ಲ? ಅದು ನೀವು ನನ್ನ ಹತ್ರ ಕೇಳಿದ್ರೆ ಏನ್ ಪ್ರಯೋಜನ ಮೇಡಮ್? ಈಗ್ಲೇ ಕೇಳ್ತೀನಿ. ಛೇ, ಅವನ್ ಫೋನೇ ಪಿಕ್ ಮಾಡ್ತಿಲ್ಲ. ಹೋಗ್ಲಿ ಬಿಡಿ ಮೇಡಮ್, ಅವರು ಎಲ್ಲೋ ಚುಚ್ಚಿಸ್ಕೊತಾ ಇರ್ಬೇಕು. ಆ ನರ್ಸ್ಗೆ ಸರಿಯಾಗಿ ಚುಚ್ಚಕ್ಕೂ ಬರಲ್ಲ ಮೇಡಮ್. ಒಳ್ಳೆ ದಬ್ಳ ತಗೊಂಡು ಚುಚ್ಬಿಟ್ಟು ರಕ್ತ ಹೀರ್ಕೊಂಡ್ಬಿಟ್ಲು. ನಾನೇನೋ ಗಟ್ಟಿ ಮನುಷ್ಯ, ಅವ್ರು ಕೊಟ್ಟು ನೋವು ತಡ್ಕೊಂಡೆ. ನೀವೇನಾದ್ರೂ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಹಾಸ್ಪಿಟ್ಲಿಗೆ ಸೇರ್ಕೊಂಡು 2 ದಿನ ಆಗಿರ್ತಿತ್ತು. ನಾನೇನೋ ಗಟ್ಟಿ. ಶಟ್ ಅಪ್ ಪುಷ್ಪಕ್, ನೀನ್ ಈ ತರ ನನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಹೇಳ್ತಾ ಇದೀಯ ನರ್ತನ? ನಿನ್ನ ಡಿಸ್ರೆಸ್ಪೆಕ್ಟ್ ಮಾಡೋದ? ಹೌದು, ನಮ್ ಕಂಪ್ನಿ ಸ್ಟಾಫ್ಗೆಲ್ಲ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡ್ಸಿದೀಯಾ? ಅದನ್ನ ಯಾಕೆ ನನಗೆ ಇನ್ಫಾರ್ಮ್ ಮಾಡಿಲ್ಲ ನೀನು? ಅಷ್ಟು ಸಣ್ಣ ವಿಷಯನ ನರ್ತನ, ಅದು ಆಕ್ಚುಲಿ ಅರ್ಜೆಂಟಾಗಿ ಡಿಸೈಡ್ ಆಗಿದ್ದು.
ಹಾಗಾಗಿ ಹೇಳಕ್ಕಾಗ್ಲಿಲ್ಲ. ಅದಕ್ಕೆ ಡಿಸ್ರೆಸ್ಪೆಕ್ಟ್ ಅಂತ ಯಾಕೆ ಅನ್ಕೋತೀಯ? ಹೌದು, ಈ ಕಂಪನಿ ಸಿಇಒ ನಾನು. ನನಗೆ ಗೊತ್ತಿಲ್ಲದೆ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಆಗಿದೆ ಅಂದ್ರೆ ಇದನ್ನ ಡಿಸ್ರೆಸ್ಪೆಕ್ಟ್ ಅಂತ ಇನ್ನೇನಂತ ಹೇಳ್ತಾರೆ? ನರ್ತನ, ನೀನು ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ಆ್ಯಕ್ಚುಲಿ ನಿಮ್ಮಮ್ಮ ಊರಿಂದ ಬಂದಿದ್ದಾರೆ ಅಂತ ನಿನಗೆ ಹೇಳಲಿಲ್ಲ ಅಷ್ಟೇ. ಅದಕ್ಕೆ ಅರವಿಂದಕ್ಕೆ ಹೇಳಿದ್ದೆ. ಸರಿ ಪುಷ್ಪಕ್, ನೀನ್ ಅವನ್ಗೆ ಹೇಳು, ನನಗೇನೋ ಬೇಜಾರಿಲ್ಲ. ಆದ್ರೆ ನನಗೊಂದು ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ರೆ ನಾನು ಬಂದು ಚೆಕಪ್ ಮಾಡಿಸ್ಕೋತಿದ್ದೆ. ಅಷ್ಟೇನಾ? ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದಾರಲ್ಲ, ಅಲ್ಲೊಂದ್ಸಲ ಚೆಕಪ್ ಮಾಡಿಸ್ಕೊ. ಅದಕ್ಕೆ ಯಾಕೆ ಯೋಚನೆ? ಕಂಪ್ನಿಲೇ ಕ್ಯಾಂಪ್ ಅರೇಂಜ್ ಮಾಡಿಸಿದ್ಮೇಲೆ ನಾನು ಯಾಕೆ ಎಲ್ಲೋ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಳ್ಳಿ? ಇಟ್ಸ್ ಓಕೆ, ಯಾವ ಹಾಸ್ಪಿಟಲ್ ಅಂತನಾದ್ರೂ ಹೇಳು, ನಾನೇ ಹೋಗಿ ಚೆಕಪ್ ಮಾಡಿಸ್ಕೋತೀನಿ. ಸಾರಿ ನರ್ತನ, ಇದು ಆ್ಯಕ್ಚುಲಿ ಅರೇಂಜ್ಮೆಂಟ್ಸ್ ಎಲ್ಲ ಅರವಿಂದ್ ಮಾಡಿಸಿದ್ದು. ಯು ಡೂ ಒನ್ ಥಿಂಗ್, ಯು ಕಾಲ್ ಹಿಮ್ ಒನ್ಸ್. ಇಟ್ಸ್ ಓಕೆ. ನಾನು ಅರವಿಂದ್ ಹತ್ರ ತಿಳ್ಕೊಂಡು ಅದೇ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೋತೀನಿ. ಓಕೆನಾ? ಸರಿ ಯೋಗೇಶ್, ಬಾಯ್. ಛೇ, ಎಷ್ಟು ತಿರುಗಿಸಿ ಮುರುಗಿಸಿ ಕೇಳಿದ್ರು ಇವನ್ ಹಾಸ್ಪಿಟ್ಲ್ ಹೆಸರೇ ಬಾಯ್ ಬಿಡ್ತಿಲ್ಲ. ಇವನು ನಿಜವಾಗ್ಲೂ ಹಾಸ್ಪಿಟ್ಲ್ ಹೆಸರು ಗೊತ್ತಿಲ್ವೋ ಅಥವಾ ಬೇಕು ಅಂತ ಅವಾಯ್ಡ್ ಮಾಡ್ತಿದ್ದಾನೋ? ಅದ್ ಹೇಗಾದ್ರೂ ಆಗ್ಲಿ, ನಾನು ಮೊದಲು ಆ ಹಾಸ್ಪಿಟ್ಲ್ ಹೆಸರು ತಿಳ್ಕೋಬೇಕಲ್ಲ. ಇಲ್ದೆ ಹೋದ್ರೆ ಮೈನಾ ರಿಪೋರ್ಟ್ಸ್ ಪುಷ್ಪ ಕೈಗೆ ಸಿಕ್ಕಿ ದೊಡ್ಡ ಇಶ್ಯೂನೇ ಆಗ್ಬಿಡುತ್ತೆ. ಓ ಗಾಡ್, ನಾನು ಏನ್ ಮಾಡ್ಲಿ ಇವಾಗ? ಏನ್ ಮಾಡ್ಲಿ? ಅರವಿಂದ್, ಎಸ್, ಈ ಅರವಿಂದ್ ಅಲ್ಲಿ ಮೈನಾ, ಮೈನಾ, ಯಾಕೆ ಹೇಗಿದ್ಯಾ? ಬೆಳಿಗ್ಗೆಯಿಂದ ಒಂಥರ ಇದೆಯಲ್ಲ, ಯಾಕೆ? ಅಲ್ಲ, ಟೆಸ್ಟ್ ಮಾಡಿಸ್ಕೊ ಅಂದ್ರೆ ಎಲ್ರ ಮೇಲೂ ಕೋಪ ಮಾಡ್ಕೊಂಡು ಕೂಗಾಡ್ಬಿಟ್ಟೆ. ಹೋಗ್ಲಿ, ತಿಂಡಿ ತಿನ್ನಕ್ಕೆ ಕ್ಯಾಂಟೀನ್ಗೂ ಬರ್ಲಿಲ್ಲ. ಏನಾಗಿದೆ ನಿನ್ಗೆ? ಜಯಂತಿ ಬಾಯ್ಲೆ. ಹೌದಲ್ಲ, ಮೈನಾ ಮುಂಜಾನೆಯಿಂದ ಏನೂ ತಿಂದೇ ಇಲ್ಲಲ್ಲ. ಏ ಮೈನಾ, ಈ ಟೈಮ್ದಾಗ ನೀನು ಉಪವಾಸ ಇರಬಾರ್ದವ, ಏನಾರ ತಿನ್ನ. ಇವರೆಲ್ಲ ನನ್ನ ತಲೆ ತಿಂತವ್ರೆ, ನೀವು ನನ್ನ ಪ್ರಾಣ ತಿನ್ಬೇಡಿ. ಏ ಮಾಮ, ಏನದ್ ನಿಮ್ಮಿಬ್ರು ಗುಸು ಗುಸು? ಏನಿಲ್ಪ, ನಾ ಅಷ್ಟ